ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಬ್ಬಾ, ಈಗ ಸ್ವಲ್ಪ ಹುಷಾರಾಗಿದ್ದೀನಿ ಅನ್ನಿಸ್ತಾ ಇದೆ. ನಿಮ್ಗೇನಾದರೂ ಆದರೆ ನಾನು ಬದುಕಿರಲ್ಲ ಮೇಡಮ್. ಮೇಡಮ್ ಪ್ಲೀಸ್ ಕುಡೀರಿ ಮೇಡಮ್, ಹಠ ಮಾಡಬೇಡಿ. ಅಯ್ಯೋ ಮೇಡಮ್, ಸುಬ್ಬು ನನಗೋಸ್ಕರ ಎಷ್ಟು ಫೀಲ್ ಮಾಡ್ಕೊಂಡ. ಅವನಿಗೆ ನನ್ನ ಬಗ್ಗೆ ಇರೋದು ಪ್ರೀತಿನ ಅಥವಾ ಕಾಳಜಿನ? ಇದೇ ಕರೆಕ್ಟ್ ಟೈಮು. ಶ್ರವಣ್ಗೆ ಕಾಲ್ ಮಾಡಿ ಬರಕ್ಕೆ ಹೇಳ್ತೀನಿ. ನಾವು ಸುಬ್ಬುಗೆ ಜಲಸ್ ಫೀಲ್ ಮಾಡಿಸಿದ್ರೆ ಅವನು ಶ್ರವಣ್ ಮೇಲೆ ಕೂಗಾಡ್ಬೋದು. ಆವಾಗ ಸುಬ್ಬುಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಈಗಲೇ ಕಾಲ್ ಮಾಡ್ತೀನಿ. ಅಲ್ಲ, ಅತ್ತೆ ನನಗೆ ಅವಲಕ್ಕಿ ನೆನೆ ಕೊಟ್ಟಿದ್ದಿದ್ರೆ ಅವರು ಪ್ಲೇಟಲ್ಲಿ ಕೊಡ್ತಾ ಇದ್ರು, ಡಬ್ಬಿಯಲ್ಲಿ ಯಾಕೆ ಕೊಡ್ತಾ ಇದ್ರು? ನೆನ್ನೆ ಜ್ವರದಲ್ಲಿ ನನಗೇನು ಗೊತ್ತೇ ಆಗಲಿಲ್ಲ. ಅತ್ತೆ ಹತ್ರನೇ ಕೇಳ್ತೀನಿ. ಅತ್ತೆ ಅತ್ತೆ ಬಂದೆ ಶ್ರಾವಣಿಯಮ್ಮ. ಏನು ಶ್ರಾವಣಿಯಮ್ಮ, ಎದ್ದು ನಿಂತ್ಕೊಂಡ್ಬಿಟ್ಟಿದ್ದೀರಾ? ಈಗ ಹುಷಾರಾಗಿದ್ದೀರಾ? ನಿಮ್ಮ ಧ್ವನಿ ಕೇಳಿದ್ನಲ್ಲ, ಈಗ ನಾನು ಹುಷಾರಾಗಿದ್ದೀನಿ. ಹೌದತ್ತೆ, ನೆನ್ನೆ ನೀವು ಊಟಕ್ಕೆ ಏನು ಮಾಡಿದ್ರಿ? ಅವಲಕ್ಕಿ ಏನಾದರೂ ಮಾಡಿದ್ರಾ? ಇಲ್ವಲ್ಲ, ಅನ್ನ ತಿಳಿಸಾರು ಮಾಡಿದೆ. ಸುಬ್ರಹ್ಮಣ್ಯ ತಂದ್ಕೊಡ್ಲಿಲ್ವಾ? ಹೌದೌದು, ಕೊಟ್ಟರು, ನಾನು ತಿಂದೆ. ಜಾಸ್ತಿ ಆಯಾಸ ಮಾಡ್ಕೋಬೇಡಿ, ಮಲ್ಕೊಂಡು ರೆಸ್ಟ್ ಮಾಡಿ. ನಿಮ್ಗೆ ಏನಾದರೂ ಬೇಕು ಅಂದರೆ ನನಗೆ ಕೇಳಿ. ಸರಿ ಅತ್ತೆ. ಅಲ್ಲ, ಸುಬ್ಬು ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದ? ಅವನಿಗೆ ಅವಲಕ್ಕಿ ಯಾರು ಕೊಟ್ರು? ಅಲ್ಲ, ಅದ್ರಲ್ಲಿ ನನ್ನ ಹತ್ರ ಸುಳ್ಳು ಹೇಳೋ ಅಂಥದ್ದು ಏನಿದೆ? ಸುಬ್ಬು ನನ್ನ ಹತ್ರ ಸುಳ್ಳು ಹೇಳಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ವಿಷಯದಲ್ಲಿ ಅವನು ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದ? ಅಷ್ಟಕ್ಕೂ ಅವನಿಗೋಸ್ಕರ ಅವಲಕ್ಕಿ ಯಾರು ತಂದು ಕೊಡ್ತಾರೆ? ಅದನ್ನ ಅವನು ಬಂದು ಯಾಕೆ ನನಗೆ ಕೊಟ್ಟ? ಈ ವಿಷಯನ ಸುಬ್ಬು ಮುಚ್ಚಿಡ್ತಾ ಇದ್ದಾನೆ ಅಂದ್ರೆ ಏನರ್ಥ? ನಂದಿನಿ ಅಂದ್ರೆ ಯಾರಿರ್ಬೋದು? ನಂದಿನಿ ಅಂದ್ರೆ ನಮ್ಮ ಅಮ್ಮನ ಹೆಸರು. ಇದರಲ್ಲಿ ನಮ್ಮ ಅಮ್ಮನ ಹೆಸರು ಇದೆ ಅಂತ ನಾನು ಖುಷಿ ಪಡ್ಲು, ಅಥವಾ ನಂದಿನಿ ಅನ್ನೋರು ಯಾರೋ ಸುಬ್ಬುಗೆ ಪರಿಚಯ ಇದ್ದಾರೆ ಅಂತ ದುಃಖ ಪಡ್ಲು, ಒಂದು ಗೊತ್ತಾಗ್ತಿಲ್ವಲ್ಲ. ವಿಷಯನ ನಾನು ಸುಬ್ಬು ಹತ್ರನೇ ಕೇಳಬೇಕು. ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ಸುಬ್ಬು ಯಾಕೆ ಸುಳ್ಳು ಹೇಳ್ದ? ಇಲ್ಲ, ನನಗೆ ಸತ್ಯ ಗೊತ್ತಾಗ್ಬೇಕು. ಈ ನಂದಿನಿ ಅಂದ್ರೆ ಯಾರು? ಅವ್ರು ಯಾಕೆ ಸುಬ್ಬುಗೋಸ್ಕರ ಅವಲಕ್ಕಿ ಮಾಡಿಕೊಟ್ರು? ಅದನ್ನ ಸುಬ್ಬು ಯಾಕೆ ನನಗೆ ತಂದ್ಕೊಟ್ಟ? ಇದೆಲ್ಲ ನನಗೆ ಗೊತ್ತಾಗ್ಬೇಕು. ಸುಬ್ಬು ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ದೆ? ನೀನು ಏನ್ ನಡೀತಾ ಇದೆ? ಈ ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ.
ಮಾವ ಮಾವ ಇಲ್ಲಿ ಯಾಕೆ ಕೂತಿದ್ದೀರಾ? ಏನಾಯ್ತು? ಸುಬ್ಬು ಮಗನೇ, ನಾನು ತಪಸ್ ಮಾಡ್ತಾ ಪ್ಯಾರಾ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೆ. ಯೂನಿವರ್ಸಿಟಿ? ಯಾವ ಯೂನಿವರ್ಸಿಟಿ ಮಾವ? ಪ್ಯಾರಾ ಯೂನಿವರ್ಸಿಟಿಗೆ. ಇದೇ ಪ್ರಪಂಚ ತರ ಇನ್ನೊಂದು ಪ್ರಪಂಚ ಇರುತ್ತೆ. ಇಲ್ಲಿ ಏನ್ ನಡೀತಾ ಇರುತ್ತೋ ಅಲ್ಲೂ ಅದೇ ನಡೀತಾ ಇರುತ್ತೆ. ಪ್ಯಾರಲಲ್ ಯೂನಿವರ್ಸು. ಅದೇ 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 ನನ್ನ ಆಧ್ಯಾತ್ಮದ ಮೂಲಕ ಬೇರೆ ಪ್ರಪಂಚಕ್ಕೆ ಹೋಗಿ ಬರಬಹುದು. ನನ್ನ ದೇಹ ಇಲ್ಲೇ ಇದ್ರು ನನ್ನ ಆತ್ಮ ಎಲ್ಲಾ ಕಡೆ ಓಡಾಡ್ಕೊಂಡು ಬರುತ್ತೆ. ದೇಹ ಆತ್ಮ ಅಂತ ಎಲ್ಲ ಹೇಳ್ತಿದ್ರಲ್ಲ ಮಾವ, ನನ್ಗೆ ಯಾಕೋ ಭಯ ಆಗ್ತಿದೆ. ಸತ್ಯ ಹೇಳಿದ್ರೆ ಹಾಗೇನೆ, ಎಲ್ರಿಗೂ ಭಯ ಆಗುತ್ತೆ. ನನ್ನ ಅನುಭವದ ಪ್ರಕಾರ ಹೇಳ್ತೀನಿ, ನಾನು ನನ್ನ ದೇಹ ಬಿಟ್ಟು ಆಚೆಗೆ ಹೋಗ್ಬೋದು. ಅಯ್ಯೋ 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 ಅಯ್ಯೋ, ಎಷ್ಟೋ ವರ್ಷದ ನಂತರ ಇವಾಗ ತಾನೇ ಮನೆಗ್ ಬಂದಿದ್ದೀರಾ, ಆಗ್ಲೇ ದೇಹ ಬಿಟ್ಟು ಹೋಗೋ ಮಾತಾಡ್ತಿದ್ದೀರಲ್ಲ. ಆದ್ರೆ ನನ್ ಮಾಂಗಲ್ಯ, ನನ್ ಸೌಭಾಗ್ಯ, ಕುಂಕುಮ ಅರಿಶಿಣ ಕಾಂತ, ಮತ್ತೆ ದೇಹ ಬಿಟ್ಟು ಹೋಗೋದು ಅಂದ್ರೆ ಔಟ್ ಆಫ್ ದ ಬಾಡಿ ಅಂತ ಹೇಳ್ತಿರೋದವ್ರು. ಬಾಡಿ, ದೇಹದಿಂದ ಆತ್ಮ ಆಚೆ ಹೋದ್ಮೇಲೆ ಅದಕ್ಕೆ ಹೆಸರಿಟ್ಟ ಕರೀತಾರೆ, ಬಾಡಿ ಅಂತಾನೆ ಅಂತಾರಲ್ವೇನಪ್ಪ. ಅಯ್ಯೋ, ಔಟ್ ಆಫ್ ದ ಬಾಡಿ ಅಂದ್ರೆ ಅವ್ರೊಂದ್ ಜಾಗದಲ್ಲಿ ಕುತ್ಕೊಂಡು ಕಣ್ಣು ಮುಚ್ಕೊಂಡು ತಪಸ್ ಮಾಡ್ತಾ ಬೇರೆ ಲೋಕಕ್ಕೆ ಹೋಗಿ ಬರೋಂಥ ಪ್ರಕ್ರಿಯೆ. ನೀವು ಅವ್ರ ಜೊತೆ ಕುತ್ಕೊಂಡು ತಪಸ್ ಮಾಡಿ ನಿಮ್ಮನ್ನು ಪ್ರೇಮ ಲೋಕಕ್ಕೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗ್ಬೋದು. ಮಾವ, ನೀವು ತಪಸ್ ಮಾಡಿ. ಭಾವ, ಬಾಗ್ಲೂರು ವರದರಾಜ, ನಾವಿಬ್ರು ತಪಸ್ ಮಾಡಿ ಪ್ರೇಮಲೋಕಕ್ಕೆ ಹೋಗ್ಬರಣ್ವೆ. ಕಾಂತು, ಪ್ರೇಮ ಲೋಕ ಬೇಡ. ಯಾಕೆ? ನನ್ನ ಬ್ರಹ್ಮಚಾರ್ಯ ಹಾಳಾಗುತ್ತೆ. ಅದೇನೋ ಹೇಳ್ತಾರಲ್ಲ ಭಾವ, ನನ್ನ ನೋಡಿ ಓಡಬೇಡ ನಿಲ್ಲಯ್ಯ, ನನ್ನ ಕಂಡು ಹೆದರದೆ ಬಾರಯ್ಯ, ನೀ ಓಡಲು ಡಾರ್ಲಿಂಗ್ ಬಿಟ್ಟೇನಿ. ಜೈ ಪಳಾಂಗ ಪತ್ಯ. ನೀವು ತುಂಬ ಚೆನ್ನಾಗಿ ನಗ್ತೀರ. ನಿಮಗೆ ಮಾತಾಡಕ್ ಬಂದಿಲ್ಲ ಅಂದ್ರೂ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅಂದರೆ ನೀವು ನನ್ನನ್ನು ಆಡ್ಕೊತಾ ಇರೋದು ಇಲ್ಲ ಹೊಗಳ್ತಾ ಇರೋದು? ನೀವು ಹೇಗೆ ಅನ್ಕೋತಿರೋ ಹಾಗೆ. ಹಾಗಾದರೆ ಹೊಗಳ್ತಾ ಇದ್ದೀರಿ ಅನ್ಕೊತೀನಿ. ನಾನು ನಿಮ್ಗೊಂದು ಸತ್ಯ ಹೇಳಬೇಕು. ಹೇಳಿ. ಈ ಭೂಮಿ ತಾಯಿ ಆಣೆ, ನನ್ನ ಮೇಲೆ ಆಣೆ, ಮದರ್ ಪ್ರಾಮಿಸ್, ಗಾಡ್ ಪ್ರಾಮಿಸ್, ಸನ್ ಪ್ರಾಮಿಸ್. ಸಣ್ಣ? ಅಯ್ಯೋ, ಸಣ್ಣ ಅಂದ್ರೆ ಮಗ ಅಲ್ಲ. ಅಲ್ಲಿ ನೋಡಿ, ಅಲ್ಲಿ ನೋಡಿ, ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಅದು. ಸರಿ ಸರಿ, ಮುಂದುವರ್ಸಿ. ಆಕ್ಚುಲಿ ನಾನು ಶ್ರಾವಣಿ ಲಬ್ಬರ್ ಅಲ್ಲ. ಶ್ರಾವಣಿ ನನ್ನ ಇಲ್ಲಿಗೆ ನಾಟಕ ಮಾಡಕ್ಕೆ ಕರೆಸಿರೋದು.